ಆಪರೇಷನ್ ಸಿಂಧೂರ್ನ ಯಶಸ್ವಿ ಕಾರ್ಯಾಚರಣೆ ಬಗ್ಗೆ ಇಡೀ ಜಗತ್ತಿಗೆ ತಿಳಿಸಿಕೊಡಲು ಭಾರತೀಯ ಸೇನೆಯ 2 ಹೆಣ್ಣು ಮಕ್ಕಳು ಮುಂದಾಳತ್ವ ವಹಿಸಿಕೊಂಡಿರುವುದು ಹೆಮ್ಮೆಯ ವಿಚಾರ. ಹೌದು, ಕರ್ನಲ್ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ವಿಮುಖಾ ಸಿಂಗ್ ಕಾರ್ಯಾಚರಣೆಯ ಇಂಚಿಂಚು ಮಾಹಿತಿಯನ್ನ ಪತ್ರಿಕಾಗೋಷ್ಠಿ ಮೂಲಕ ತಿಳಿಸುತ್ತಿದ್ದಾರೆ. ಭಾರತೀಯ ಸೇನೆ ಮತ್ತು ವಾಯುಪಡೆಯ ಹಿರಿಯ ಮಹಿಳಾ ಅಧಿಕಾರಿಗಳು ಸುದ್ದಿಗೋಷ್ಠಿ ನಡೆಸುತ್ತಿರುವ ಬೆನ್ನಲ್ಲೇ ಇವರ ಬಗ್ಗೆ ತಿಳಿದುಕೊಳ್ಳುವ ಆಸಕ್ತಿಯಿಂದ ಎಲ್ಲಿಯವರು ಏನು ಎನ್ನುವ ಮಾಹಿತಿಯನ್ನ ಕಲೆ ಹಾಕುತ್ತಿದ್ದಾರೆ. ಪಾಕ್ ವಿರುದ್ಧ ಅತಿ ದೊಡ್ಡ ಆಪರೇಷನ್ನಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಈ 2 ಮಹಿಳೆಯರ ಸಂಬಳ ಎಷ್ಟಿರಬಹುದು ಎನ್ನುವ ಕುತೂಹಲ ಕೂಡ ಈಗ ಜನರನ್ನ ಕಾಡುತ್ತಿದೆ. ಈ ಎಲ್ಲದರ ವಿವರವನ್ನ ನಾವು ಹೇಳ್ತೀವಿ ಕೇಳಿ. ಭಾರತ ಮಾತೆಯ ಈ ಹೆಮ್ಮೆಯ ಪುತ್ರಿಯರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಪ್ರಮುಖ ಪಾತ್ರ ವಹಿಸಿರುವುದು ನಿಜಕ್ಕೂ ಹೆಮ್ಮೆಯ ವಿಚಾರ. ಕರ್ನಲ್ ಸೋಫಿಯಾ ಕುರೇಶಿ ಭಾರತೀಯ ಸೇನೆಯ ಕಾರ್ಪ್ಸ್ ಆಫ್ ಸಿಗ್ನಲ್ಸ್ನ ಅಧಿಕಾರಿ. ಭಾರತೀಯ ನೆಲದಲ್ಲಿ ಇದುವರೆಗೆ ನಡೆದ ಅತಿದೊಡ್ಡ ಬಹುರಾಷ್ಟ್ರೀಯ ಮಿಲಿಟರಿ ಸಮರಾಭ್ಯಾಸಗಳಲ್ಲಿ ಒಂದಾದ ಫೋರ್ಸ್ 18ರಲ್ಲಿ ಭಾರತೀಯ ಸೇನಾ ತರಬೇತಿ ತುಕಡಿಯನ್ನ ಮುನ್ನಡೆಸಿದ ಮೊದಲ ಮಹಿಳೆ ಎಂಬ ಗೌರವಕ್ಕೂ ಕುರೇಶಿ ಪಾತ್ರರಾಗಿದ್ದಾರೆ. ಅಂದಹಾಗೆ ಇವರು ಗುಜರಾತ್ನ ತಂಡಲ್ಜಾ ಎಂಬ ಊರಿನವರು. ಚೆನ್ನೈನ ಎಂಎಸ್ ಯೂನಿವರ್ಸಿಟಿಯ ಬಯೋಕೆಮಿಸ್ಟ್ರಿಯಲ್ಲಿ ಎಂಎಸ್ಸಿ ಮಾಡಿದ್ದಾರೆ. ಇನ್ನೊಂದು ಖುಷಿಯ ವಿಚಾರ ಎಂದರೆ ಸೋಫಿಯಾ ಕರ್ನಾಟಕದ ಸೊಸೆ. ಬೆಳಗಾವಿ ಮೂಲದ ತಾಜುದ್ದೀನ್ ಅವರ ಪತ್ನಿ. ಸೋಫಿಯಾ ಅವರ ಸಂಬಳದ ವಿಚಾರದ ಬಗ್ಗೆ ಹೇಳುವುದಾದರೆ, ಕರ್ನಲ್ ಶ್ರೇಣಿಯ ಅಧಿಕಾರಿಯ ಮೂಲ ವೇತನ ತಿಂಗಳಿಗೆ ಸುಮಾರು 1,21,200 ರೂಪಾಯಿಯಿಂದ 2,12,400 ರೂಪಾಯಿಗಳವರೆಗೆ ಇರುತ್ತದೆ. ಇದರ ಜೊತೆಗೆ ಸರ್ಕಾರದಿಂದ ಅನೇಕ ಭತ್ಯೆಗಳು ಸಿಗುತ್ತವೆ. ಭಾರತೀಯ ಸೇನೆಯಲ್ಲಿ ಬ್ರಿಗೇಡಿಯರ್ಗಿಂತ ಕೆಳಗಿನ ಶ್ರೇಣಿ ಮತ್ತು ಲೆಫ್ಟಿನೆಂಟ್ ಕರ್ನಲ್ಗಿಂತ ಮೇಲಿನ ಶ್ರೇಣಿ ಕರ್ನಲ್ ಅವರದಾಗಿರುತ್ತದೆ. ಇವರ ಕೆಳಗಡೆ ಸುಮಾರು 900ರಿಂದ 950 ಸೈನಿಕರಿರುವ ಸಂಪೂರ್ಣ ರೆಜಿಮೆಂಟ್ ಇರುತ್ತದೆ. ಇವರಿಗೆ ಸಂಬಳದ ಜೊತೆಗೆ ಉನ್ನತ ಮಟ್ಟದ ಸರ್ಕಾರಿ ವಸತಿ, ಗೃಹ ಸಹಾಯಕಿ, ಪರ್ಸನಲ್ ಡ್ರೈವರ್, ಉಚಿತ ವೈದ್ಯಕೀಯ ಸೌಲಭ್ಯ, ರಿಯಾಯಿತಿ ದರದ ಪ್ರಯಾಣ ಮತ್ತು ನಿವೃತ್ತಿಯ ನಂತರ ಪಿಂಚಣಿ ಹಾಗೂ ಗ್ರಾಚ್ಯುಟಿಯಂತಹ ಸೌಲಭ್ಯಗಳನ್ನು ಹೊಂದಿರುತ್ತಾರೆ. ಇನ್ನು ವಿಂಗ್ ಕಮಾಂಡರ್ ವಿಮುಖಾ ಸಿಂಗ್ ಬಗ್ಗೆ ಹೇಳುವುದಾದರೆ, ಭಾರತೀಯ ವಾಯುಪಡೆಯ ವಿಶೇಷ ಹೆಲಿಕಾಪ್ಟರ್ ಪೈಲಟ್. 2004ರಲ್ಲಿ ಭಾರತೀಯ ಸೇನೆ ಸೇರಿದರು. ವಾಯುಸೇನೆಯ ವಿಶೇಷ ವಿಮಾನಗಳಾದ ಚೀತಾ ಮತ್ತು ಚೇತಕ್ ಹಾರಿಸುವಲ್ಲಿ ವಿಶೇಷ ತರಬೇತಿ ಪಡೆದಿದ್ದಾರೆ. ಅನುಭವಿ ಹೆಲಿಕಾಪ್ಟರ್ ಪೈಲಟ್ ಆಗಿದ್ದು ಜಮ್ಮು ಮತ್ತು ಕಾಶ್ಮೀರ, ಈಶಾನ್ಯ ಸೇರಿದಂತೆ ಹಲವು ಕಠಿಣ ಭೂಪ್ರದೇಶಗಳಲ್ಲಿ 2,500 ಗಂಟೆಗಳ ಹಾರಾಟ ನಡೆಸಿದ್ದಾರೆ. ಜೊತೆಗೆ ಅನೇಕ ರಕ್ಷಣಾ ಕಾರ್ಯಾಚರಣೆಗಳಲ್ಲಿ ಇವರು ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇಂಜಿನಿಯರಿಂಗ್ ಪದವಿ ಪಡೆದಿರುವ ಇವರು ಭಾರತೀಯ ವಾಯುಪಡೆಯ ಪೈಲಟ್ನ ಮದುವೆಯಾಗಿದ್ದಾರೆ. ಇನ್ನು ಇವರ ಸಂಬಳದ ಬಗ್ಗೆ ಹೇಳುವುದಾದರೆ, ವಿಂಗ್ ಕಮಾಂಡರ್ ಅವರಿಗೆ ತಿಂಗಳಿಗೆ 90,000ದಿಂದ 1,20,000ವರೆಗೆ ಸಂಬಳ ಪಡೆಯುತ್ತಾರೆ. ಜೊತೆಗೆ ಸರ್ಕಾರಿ ವಸತಿ, ವಾಹನ ಸೌಲಭ್ಯ, ಆರೋಗ್ಯ ಸೇವೆಗಳು ಮತ್ತು ನಿವೃತ್ತಿ ಸೌಲಭ್ಯಗಳನ್ನು ಕೂಡ ಇವರು ಹೊಂದಿರುತ್ತಾರೆ.